ಪರಪ್ಪನ ಅಗ್ರಹಾರ ಜೈಲಿನಿಂದ ದರ್ಶನ್ ಶಿಫ್ಟ್ ಆಗೋದು ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ದರ್ಶನ್ ಮತ್ತು ವಿಲ್ಸನ್ ಗಾರ್ಡನ್ ನಾಗ ಹಾಗೂ ಸಹಚರರು ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿಗಳನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಕೋರಲಾಗಿದೆ ಅಂತ ಬೆಂಗಳೂರು ಪೊಲೀಸ್ ಆಯುಕ್ತ ದಯಾನಂದ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಸ್ಟಡಿಗೆ ಪಡೆಯೋದಾ, ಬಾಡಿ ವಾರೆಂಟ್ ಪಡೆಯೋದಾ ಅನ್ನೋದ್ರ ಬಗ್ಗೆ ಚಿಂತನೆ ನಡೀತಾ ಇದೆ. ಅದನ್ನು ಕೂಡ ಹೇಳಿದ್ದಾರೆ. ಬಟ್ ಈಗಾಗಲೇ ಕೋರ್ಟ್ ಹೇಳ್ಬಿಟ್ಟಿದೆ ಅಲ್ಲೇ ಹೋಗಿ ವಿಚಾರಣೆ ಮಾಡಿ ಅಂತ. ಸೊ ಇನ್ ಕಸ್ಟಡಿ ಏನು? ಹಾಗಾಗಿ ಮಧ್ಯಾಹ್ನ 3 ಗಂಟೆಗೆ ಪರಪ್ಪನ ಅಗ್ರಹಾರ ಜೈಲಿಗೆ ಖುದ್ದು ಪೊಲೀಸ್ ಕಮಿಷನರ್ ದಯಾನಂದ್ ಅವರೇ ಭೇಟಿ ಕೊಡ್ತಾ ಇದ್ದಾರೆ. ಭೇಟಿ ಕೊಟ್ಟು ಆ್ಯಕ್ಚುಲಿ ಮೊನ್ನೆ ಶನಿವಾರ CCB ಅಧಿಕಾರಿಗಳು ರೇಡ್ ಮಾಡಿದ್ರು. ರೇಡ್ ಮಾಡಿದಾಗ ಏನೂ ಸಿಗದೆ ಬರೀ ಕೈಯಲ್ಲಿ ವಾಪಸ್ ಆಗಿದ್ರು. ಆ ನಂತರದ ಬೆಳವಣಿಗೆಗಳು ಹಲವಾರು ಪ್ರಶ್ನೆಗಳನ್ನು ಮೂಡಿಸ್ತಾ ಇದೆ. ಇನ್ಫ್ಯಾಕ್ಟ್ ಈ ಎಲ್ಲ ಮಾಹಿತಿಯನ್ನು ಖುದ್ದು ಆಯುಕ್ತರೇ ಕೊಟ್ಟಿದ್ದಾರೆ ಏನೇನು ವಿಚಾರ ಅಂತ. ಬಟ್ ಬೇರೆ ಜೈಲಿಗೆ ಶಿಫ್ಟ್ ಆಗೋದಂತೂ ಬಹುತೇಕ ಕನ್ಫರ್ಮ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಈ ಪರಪ್ಪನ ಅಗ್ರಹಾರದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಈ ರೌಡಿ ವ್ಯಕ್ತಿಗಳು ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಕೆಲವೊಂದು ಈ ಕೋಕಾ ಕೇಸ್ಗಳನ್ನು ನಾವು ಹಾಕಿದ್ದೇವೆ. ಸುಮಾರು 6ರಿಂದ 8 ಕೋಕಾ ಪ್ರಕರಣಗಳನ್ನು ನಾವು ಹಾಕಿರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ರೌಡಿಗಳನ್ನು ನಾವು ಒಳಗಡೆ ಕಳಿಸಿದ್ದೇವೆ. ಅವರುಗಳು ಅಲ್ಲಿಯೇ ಸೇರಿಕೊಂಡು ಮತ್ತೆ ಬೇರೆ ಬೇರೆ ಅಪರಾಧ ಚಟುವಟಿಕೆಗಳು ಅಥವಾ ಅಕ್ರಮ ಚಟುವಟಿಕೆಗಳು ಮಾಡ್ತಕ್ಕಂಥ ಸಾಧ್ಯತೆ ಇರೋದರಿಂದ ಈಗಾಗಲೇ ಅವರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು ಅಂಥೇಳಿ ನಾವು ಕೋರಿಕೊಂಡಿದ್ದೇವೆ. ಅದರ ಮನವಿಯನ್ನು ಮುಂದಿನ ದಿವಸಗಳಲ್ಲಿ ಪೂರೈಸಲಾಗ್ತದೆ. ಸರ್, ಈಗ ಪರ್ಟಿಕ್ಯುಲರ್ಲಿ ಈಗೇನು 3 FIR ಆಗಿದೆ ಸರ್, ಅದರಲ್ಲಿ ಒಂದಷ್ಟು ಜನರ ಹೆಸರು ಉಲ್ಲೇಖ ಆಗಿದೆ. ಅವರೆಲ್ಲರೂ ಈಗ ಪರಪ್ಪನಗರದಲ್ಲಿ ಇದ್ದಾರೆ. ಅವ್ರುಗಳನ್ನು ಡಿಸ್ಮ್ಯಾಂಟಲ್ ಮಾಡಿ ಬೇರೆ ಬೇರೆ ಕಡೆ ಶಿಫ್ಟ್ ಮಾಡಲಿಕ್ಕೆ ಏನಾದ್ರು ನೀವು ಮನವಿ ಪತ್ರ ಕೊಟ್ಟಿದ್ದೀರಾ ಸರ್? ಈಗ ಅದೇ ಈ ಪ್ರಮುಖವಾಗಿ ಕೆಲವೊಂದು ರೌಡಿ ವ್ಯಕ್ತಿಗಳು ಜೊತೆಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿರ್ತಕ್ಕಂತಹ ಆರೋಪಿಗಳು ಈಗೇನು ಚರ್ಚೆಗೆ ಗ್ರಾಸ ಆಗಿದ್ದಾರೆ ಅವರನ್ನು ಕೂಡ ಬೇರೆ ಕಡೆಗಳಿಗೆ ಬದಲಾವಣೆ ಮಾಡಲಿಕ್ಕೆ ನಾವು ಕೋರ್ಕೊಂಡಿದ್ದೇವೆ. ಅಲ್ಲಿಗೆ ಈಗ ಸದ್ಯಕ್ಕೆ ಅದು ಒಂದೊಂದೇ ಆಗಬೇಕು. ಈಗ ಸದ್ಯಕ್ಕೆ ಕೋರ್ಟು ವಿಚಾರಣೆ ಮಾಡಿ ಅಂತ ಅನುಮತಿ ಕೊಟ್ಟಿರೋದ್ರಿಂದ ದರ್ಶನ್ ವಿಚಾರಣೆ ಆಗಬೇಕಾಗತ್ತೆ. ಅದು 1-2 ದಿವಸದಲ್ಲಿ ಮುಗಿಬಹುದು ಪೊಲೀಸ್ ಎನ್ಕ್ವೈರಿ. ಅದಾದ ನಂತರ ಜೈಲಧಿಕಾರಿಗಳು ಕೋರ್ಟ್ಗೆ ಮನವಿ ಸಲ್ಲಿಸಬೇಕಾಗುತ್ತೆ ಇವರೆಲ್ಲರನ್ನೂ ಶಿಫ್ಟ್ ಮಾಡೋದಕ್ಕೆ. ಕೋರ್ಟ್ ಅನುಮತಿಯನ್ನು ಪಡೆದ ನಂತರ ಯಾರ್ಯಾರನ್ನು ಯಾವ ಯಾವ ಜೈಲಿಗೆ ಕಳಿಸ್ಬೋದು ಅಂತಕ್ಕಂಥ ಯೋಚನೆ ಮಾಡಿ ಅಲ್ಲಿಗೆ ಅವರು ಶಿಫ್ಟ್ ಮಾಡ್ತಾರೆ. ಈ ಎಲ್ಲ ಕೆಲಸಗಳು ಈಗ ಆಗಬೇಕು. ಪ್ರಮುಖವಾಗಿ ಯಾವಾಗ ದರ್ಶನ್ ಈ ಥರ ಐಷಾರಾಮಿ ಜೀವನ ನಡೆಸ್ತಾ ಇದ್ದಾರೆ ಅಂತ ಗೊತ್ತಾಯಿತು, ಸಹಜವಾಗಿ ಒಂದಾದ್ಮೇಲೆ ಒಂದು ಎಲ್ಲ ಕೆಲಸಗಳಾಗಬೇಕಲ್ಲ. ಆ ವಿವಾದ ಸದ್ಯಕ್ಕೆ ಮುಗಿಯೋ ಹಾಗೆ ಕಾಣ್ತಾ ಇಲ್ಲ.